ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿಕನ್ ರೇಟ್ ದುಬಾರಿಯಾಗಿದೆ. ಗಗನಮುಖಿಯಾಗಿದೆ ಕೋಳಿ ಮಾಂಸದ ಬೆಲೆ. ಗಗನಮುಖಿಯಾದ ಕೋಳಿ ಮಾಂಸದ ಬೆಲೆ ಬೆಂಗಳೂರಿನಲ್ಲಿ ಮತ್ತೆ ದುಬಾರಿಯಾಗಿದೆ. ಚಿಕನ್ ಮೀಟ್ ರೇಟ್ ವಿತೌಟ್ ಸ್ಕಿನ್ ತಿನ್ನೋರ್ಗೆ ವೆರಿ ವೆರಿ ಶಾಕಿಂಗ್ ನ್ಯೂಸ್ ಇದು. 1 ಕೆಜಿ ಚಿಕನ್ ರೇಟ್ 340 ರೂಪಾಯಿಂದ 350 ರೂಪಾಯಿಗೆ ಏರಿಕೆಯಾಗಿದೆ. ಡಿಸೆಂಬರ್ನಲ್ಲಿ ಇದೇ 1 ಕೆಜಿ ಚಿಕನ್ ತಗೊಳ್ಳೋದಕ್ಕೆ 260 ರೂಪಾಯಿಂದ 280 ರೂಪಾಯಿ ಇದ್ದ ರೇಟ್ ಇದೀಗ ಕೆಜಿಗೆ 350 ರೂಪಾಯಿ ಗಡಿ ದಾಟ್ತಾ ಇದೆ. ಚಿಕನ್ ಮಾಂಸದ ಬೆಲೆ ಮುಂದಿನ ದಿನಗಳಲ್ಲಿ 370 ರೂಪಾಯಿ ಅಥವಾ 380 ರೂಪಾಯಿಗೆ ಏರಿಕೆ ಆಗ್ಬಿಡುತ್ತಾ? ಈ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಚಿಕನ್ ಖಾದ್ಯ ದರ ಹೆಚ್ಚಾಗುವ ಸಾಧ್ಯತೆ ದಟ್ಟ ಇದೆ. ಏನಾದರೂ ನೀವು ಚಿಕನ್ ಬಿರಿಯಾನಿ ಅಂದ್ರೆ ಇಷ್ಟ, ಕಬಾಬ್ ಅಂದ್ರೆ ಇಷ್ಟ ಅಂತ ಹೇಳಿದ್ರೆ ರೇಟ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಚಿಕನ್ ಪ್ರಿಯರು ಕೂಡ ಜಾಸ್ತಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ವರ್ಕೌಟ್ ಮಾಡೋರು ಅಥವಾ ಚಿಕನ್ನಲ್ಲಿರುವಂಥ ಪ್ರೋಟೀನನ್ನು ಯಾವಾಗಲೂ ಕೂಡ ಅಸ್ಯೂಮ್ ಮಾಡ್ಕೊಳ್ಳೋಂಥವ್ರು ಇರ್ತಾರ. ಹಾಗಾಗಿ ಕಳೆದ ಡಿಸೆಂಬರ್ಗೆ ಹೋಲಿಕೆ ಮಾಡಿದರೆ 1 ತಿಂಗಳು ಕೂಡ ಆಗಲಿಲ್ಲ, ಅಷ್ಟರಲ್ಲೇ ಏನು 100ರ ಗಡಿ ದಾಟ್ತಾ ಇದೆ. ಮೊದಲು 260 ರೂಪಾಯಿ ಇತ್ತು, ಈಗ 340 ರೂಪಾಯಿ ಅಂತ ಹೇಳಿದ್ರೆ ಹತ್ರ 80 ರೂಪಾಯಿ ಹೆಚ್ಚಾಗಿರೋದು ಗೊತ್ತಾಗ್ತಾ ಇದೆ. ಇದೀಗ ಕೆಜಿಗೆ 350 ರೂಪಾಯಿಗಿಂತ ಹೆಚ್ಚಾಗುವಂತ ಲಕ್ಷಣ. ಅದರಲ್ಲೂ ಕೂಡ ಈ ಸಂಡೇ ಬಂತು ಅಂತ ಹೇಳಿದ್ರೆ ಚಿಕನ್ ಅಂಗಡಿಗಳಲ್ಲಿ ಅಥವಾ ನೀವು ಮಾಂಸ ಪ್ರಿಯರಾದ್ರೂ ಗೊತ್ತಿರುತ್ತೆ, ಕ್ಯೂ ಗಟ್ಲೆ ನಿಂತ್ಕೊಂಡ್ರು ಕೂಡ ಚಿಕನ್ ಸಿಗೋದೇ ಇಲ್ಲ. ಹಾಗಾಗಿ ಚಿಕನ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಏನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಚಿಕನ್ ಅನ್ನ ತಗೊಳ್ಳೇಬೇಕು ಅಥವಾ ತಿನ್ಲೇಬೇಕು ಅಂತಿದ್ರೆ ಹಣವನ್ನ ಕೂಡ ಭದ್ರಪಡಿಸ್ಕೊಳ್ಬೇಕು, ನಿಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ದಿನದಲ್ಲಿ 370 380ರ ಗಡಿ ದಾಟುವ ಲಕ್ಷಣಗಳು ಕೂಡ ಇದೆ ಅಂತ. ಇದ್ರ ಜೊತೆಗೆ ಚಿಕನ್ ಖಾದ್ಯ ಮೊದಲೇ ಹೇಳ್ದಾಗೆ ಈ ಕಬಾಬು ಅಥವಾ ಈ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದ್ರೆ ಅದರ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಕೂಡ ಚಿಕನ್ ಅನ್ನ ಬೈ ಮಾಡ್ಕೊಂಡು ಬಂದು ಅಲ್ಲಿ ಕುಕ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಹೋಟೆಲ್ಗೆ ಹೋಗಿ ತಿಂದ್ಬಿಟ್ಟು ನಾವು ರೇಟನ್ನು ಕಡಿಮೆ ಮಾಡ್ಕೊಳ್ತೀವಿ ಅಂತ ಹೇಳೋದಕ್ಕೂ ಕೂಡ ಬರೋದಿಲ್ಲ. ನೀವಾಗೋಗಿ ಚಿಕನ್ ಖರೀದಿ ಮಾಡಿದ್ರು ನಿಮ್ಮ ಜೇಬಿಗೆ ಕತ್ರಿ ಬೀಳತ್ತೆ, ಅಥವಾ ಹೋಟೆಲ್ಗೆ ಹೋಗಿ ತಿಂದರೂ ಕೂಡ ನಿಮ್ಮ ಜೇಬಿಗೆ ಕತ್ರಿ ಬೀಳತ್ತೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಇನ್ನು ವಿಥೌಟ್ ಸ್ಕಿನ್ ಚಿಕನ್ಗೆ ಒಂದಷ್ಟು ರೇಟ್ ಜಾಸ್ತಿ ಆಗಿರೋದು, ಗಗನಮುಖಿ ಆಗ್ತಾ ಇದೆ ಚಿಕನ್ ರೇಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ದಿಢೀರಂತ ಕೋಳಿ ಮಾಂಸದ ಬೆಲೆ ಏರಿಕೆ ಆಗ್ತಿದೆಯಲ್ಲ, ಈ ಬೆಲೆ ಏರಿಕೆಗೆ ಏನು ಕಾರಣ ಹಾಗಾದ್ರೆ? ಪ್ರೊಟೆಸ್ಟ್ ಮಾಡ್ತಾ ಇರುವ ಕೋಳಿ ಸಾಕಾಣೆದಾರರು ತಮಿಳುನಾಡು ಹಾಗೆ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲೂ ಕೋಳಿ ಸಾಕಾಣೆದಾರರು ಧರಣಿ ಕುಳಿತುಕೊಂಡಿದ್ದಾರೆ. ಯಾಕೆ? ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಾ ಇದೆ, ಕಂಪನಿಗಳು ಅದನ್ನ ಭರಿಸಬೇಕು. ಮತ್ತೊಂದು ಕಡೆ ಕೋಳಿ ಉತ್ಪಾದನೆ ಭಾರಿ ಕುಂಠಿತವಾಗ್ತಾ ಇದೆ. ಹಾಗಾಗಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗ್ತಿಲ್ಲ ಕೋಳಿಗಳು. ಚಿಕನ್ ಬೆಲೆಯಿಂದ ನಾನ್ ವೆಜ್ ಖಾದ್ಯವೂ ಕೂಡ ಏರಿಕೆ ಆಗ್ತಾ ಇದೆ. ಅಂದ್ರೆ ನಿರ್ವಹಣಾ ವೆಚ್ಚ ಹೆಚ್ಚಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಇಂಜೆಕ್ಟ್ ಮಾಡಬೇಕು, ಅದು ಚಿಕ್ಕ ಮರಿಯಿಂದಲೂ 1 ಕೆಜಿ 2 ಕೆಜಿ 3 ಕೆಜಿ ಆಗೋವರೆಗೂ ಕೂಡ ಅದಕ್ಕೆ ಇಂಜೆಕ್ಷನ್ ಫುಡ್ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋಳಿಯನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೇಟ್ಗಳನ್ನು ಕಂಪನಿ ಭರಿಸಬೇಕು ಅನ್ನೋದಾಗಿ ಕೂಡ ಹೇಳ್ತಾ ಇದ್ದಾರೆ. ಈಗ ಕೋಳಿ ತಗೊಂಡು ಬಂದು ಈಗ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಅದಕ್ಕೆ ತಗಲುವಂತಹ ವೆಚ್ಚ ಇದೆಯಲ್ಲ, ಮೇಂಟೆನೆನ್ಸ್ ಚಾರ್ಜ್ ಇದೆಯಲ್ಲ, ಅದು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೋಳಿಯನ್ನ ಬೇರೆ ಕಡೆಯಿಂದ ತಗೊಂಡು ಬರ್ತಾರಲ್ಲ, ಅವರು ಆ ವೆಚ್ಚವನ್ನು ಭರಿಸೋದಿಲ್ಲ. ಹಾಗಾಗಿ ಕೋಳಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಜೊತೆಗೆ ಚಿಕನ್ ಬೆಲೆಯಿಂದ ನಾನ್ ವೆಜ್ ಖಾದ್ಯದ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಅಗತ್ಯಕ್ಕೆ ತಕ್ಕಂತೆ ಕೋಳಿಗಳು ಪೂರೈಕೆ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಒಂದು 20 ಕೋಳಿ ತಗೊಂಡು ಬನ್ನಿ ಅಂದ್ರೆ ಅದರಲ್ಲಿ ಒಂದು 15 10 ಈ ರೀತಿ ಬರ್ತಾ ಇದೆಯಂತೆ. ಹಾಗಾಗಿ ಇರೋದ್ರಲ್ಲೇನೆ ಮ್ಯಾನೇಜ್ ಮಾಡಬೇಕು, ಹಾಗಾಗಿ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ರೇಟ್ ಆಸ್ ಯೂಶುವಲ್ ಜಾಸ್ತಿ ಆಗುತ್ತೆ. ಸೇಮ್ ಅದೇ ರೀತಿ ಈ ಚಿಕನ್ ರೇಟ್ಗೂ ಕೂಡ ಅಪ್ಲಿಕೇಬಲ್ ಆಗ್ತಾ ಇರೋದು. ಮುಂದಿನ ದಿನದಲ್ಲಿ ನಾನ್ ವೆಜ್ ತಿನ್ಬೇಕು ಅಂತ ಹೇಳಿದ್ರು ಲೆಕ್ಕಾಚಾರ ಹಾಕಬೇಕು. ಪ್ರತಿದಿನವೂ ಕೂಡ ಚಿಕನ್ ಬೇಕು ಅನ್ನುವರಿಗೆ ನಿಜಕ್ಕೂ ಕೂಡ ಇದು ಬಿಗ್ ಶಾಕ್ ಅಂತಾನೆ ಹೇಳಬೇಕು.